ಇನ್ನು ದೂರುದಾರ ಸ್ನೇಹಮಯಿ ಕೃಷ್ಣ ಮೇಲೆ ಕೂಡ ದೂರು ದಾಖಲಾಗಿದೆ. ದೂರನ್ನ ಕೊಟ್ಟಿರೋರು ಯಾರು? ಎಂ ಲಕ್ಷ್ಮಣ್ ಅವರು, ಕೆಬಿಸಿ ಅಂತಾರೆ. ಸೊ ನಕಲಿ ದಾಖಲೆಯನ್ನ ಸೃಷ್ಟಿ ಅನ್ನುವಂತ ಆರೋಪದಡಿ ಈಗ ಎಫ್ಐಆರ್ ದಾಖಲಾಗಿದೆ. ನನ್ನ ವಿರುದ್ಧ ದೂರಿನಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಎಫ್ಐಆರ್ ನಿಂದ ನನಗೆ ಸಂತೋಷವಾಗಿದೆ. ಸಿಎಂ ಹಾಗೂ ಸಿಎಂ ಪತ್ನಿ ದೇವರಾಜ್ ಠಾಣೆಗೂ ಬರಬೇಕಾಗತ್ತೆ. ದೂರು ನೀಡಿ ಲಕ್ಷ್ಮಣ್ ಸಿಎಂಗೆ ಸಂಕಷ್ಟ ಹೆಚ್ಚು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನನ್ನ ದಾಖಲೆ ನಕಲಿ ಆದ್ರೆ ಸಿಎಂ ಕೋರ್ಟ್ನಲ್ಲಿ ಮೊಕದ್ದಮೆಯನ್ನ ಹೂಡ್ಲಿ. ಜನರಿಗೆ ಪ್ರಚೋದನೆ ಕೊಡುವುದು ಸರಿಯಲ್ಲ ಅಂತ ಪಬ್ಲಿಕ್ ಟಿವಿ ಜೊತೆಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಮಾತನಾಡ್ತಾ ಈ ವಿಚಾರಗಳನ್ನು ಹೇಳಿದ್ದಾರೆ. ಎಫ್ಐಆರ್ ನಿಂದ ನನಗೆ ಸಂತೋಷ ಆಗಿದೆ. ಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳ ಪತ್ನಿ ದೇವರಾಜು ಇವರೆಲ್ಲರೂ ಕೂಡ ಠಾಣೆಗೆ ಬರಬೇಕಾಗತ್ತೆ. ಕಾರಣ ನನ್ನ ದಾಖಲೆ ನಕಲಿ ಅನ್ನುವಂಥದ್ದಾದ್ರೆ ಅದನ್ನು ಕೋರ್ಟ್ನಲ್ಲಿ ಮೊಕದ್ದಮೆ ಹೂಡ್ಲಿ, ಪ್ರೂವ್ ಮಾಡಲಿ ಅಂತ ಹೇಳ್ತಾ ಇದ್ದಾರೆ. ಮೂಡಾ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಮೇಲೆ ದೂರನ್ನು ಕೊಟ್ಟಿರುವಂತಹ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ವಿರುದ್ಧ ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಅಂದರೆ ಅವರು ದಾಖಲೆಗಳನ್ನು ತಿರ್ಚಿದ್ದಾರೆ ಅಥವಾ ಮಾಧ್ಯಮಗಳ ಮೂಲಕವಾಗಿ ಸಿದ್ದರಾಮಯ್ಯನವರ ಇಮೇಜನ್ನು ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅನ್ನುವಂಥ ಅರ್ಥದಲ್ಲಿ ಮತ್ತು ಬ್ಲ್ಯಾಕ್ ಮೇಲಿಂಗ್ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂಥ ಅರ್ಥದಲ್ಲಿ ಆ ಕೇಸು ದಾಖಲಾಗಿರುವಂಥದ್ದು. ಈಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಸರ್, ತಮ್ಮ ವಿರುದ್ಧ ನಿನ್ನೆ ದೇವರಾಜ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಹಾಕಿದೆ. ನಿನ್ನೆ ಬೆಳಗ್ಗೆ ಕೊಟ್ಟಂಥ ದೂರಿಗೆ ಸಂಜೆ ಎಫ್ಐಆರ್ ಆಗಿದೆ. ಇದ್ರ ಬಗ್ಗೆ ತಮ್ಮ ರಿಯಾಕ್ಷನ್? ಸರ್, ಮಾನ್ಯ ನ್ಯಾಯಾಲಯದಿಂದ ಆದೇಶ ಪಡ್ಕೊಂಡು ದೂರು ದಾಖಲು ಮಾಡಿದರೆ ಆ ದೂರಿನಲ್ಲಿ ನಾನು ಸುಳ್ಳು ಆರೋಪವನ್ನು ಮಾಡೋ ಮೂಲಕ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡ್ತೀನಿ ಅನ್ನೋ ಕಾರಣ ಅಷ್ಟೇ ಅಲ್ಲಿ ಪ್ರಕರಣ ದಾಖಲಾಗಿರೋದು. ನಾನು ಸುಳ್ಳು ದಾಖಲೆ ಸೃಷ್ಟಿ ಮಾಡಿದ್ದೀನಿ ಅಥವಾ ದಾಖಲೆ ತಿರುಚಿ ಮಾಡಿದ್ದೀನಿ ಅಂತ ಇವರೇನು ಸಿದ್ದರಾಮಯ್ಯ ಇವರು ಲಕ್ಷ್ಮಣ್ ಅವ್ರು ಬಾಯಿ ಮಾತಲ್ಲಿ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟ ಅವ್ರು ದೂರನ್ನು ಕೊಟ್ಟಿಲ್ಲ. ಸೊ ಮಾನ್ಯ ನ್ಯಾಯಾಲಯ ಅದ್ರ ಬಗ್ಗೆ ತನಿಖೆ ಮಾಡೋದಕ್ಕೂ ಹೇಳಿಲ್ಲ. ಅವ್ರು ಹೇಳಿರೋದು ನಾನು ಆರೋಪ ಮಾಡೋದು ಸುಳ್ಳ ನಿಜನ ಅಂತೇಳಿ. ಸೊ ನಾನು ಮಾಡಿರೋ ಆರೋಪ ನಿಜ ಅಂತೇಳಿ ಸ್ವತಃ ಲಕ್ಷ್ಮಣರೇ ಮಾಧ್ಯಮದಲ್ಲಿ ಒಪ್ಕೊಂಡಿದ್ದಾರೆ. ಅಂದರೆ ನಾನೇನು ಆರೋಪ ಮಾಡಿದ್ದೀನಿ, ಪಾರ್ವತಿಯರ ಪರವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಿಶೇಷ ತಹಸೀಲ್ದಾರರು ಶುಲ್ಕ ಪಾವತಿ ಮಾಡ್ಯಾರ ಅಂತೇಳಿ ಅವರೇ ಅದು ಒಪ್ಕೊಂಡಿದ್ದಾರೆ. ಪಾರ್ವತಿಯವರ ಮನೆಗೆ ತಹಸೀಲ್ದಾರರು ಶುಲ್ಕ ಪಾವತಿ ಮಾಡ್ಯಾರಂತೆ. ಸೊ ನಾನು ಸುಳ್ಳು ಆರೋಪ ಮಾಡಿದ್ರೆ ಹೇಗಾಯಿತು? ಇಲ್ಲಿ ನನಗೇನು ಅನಿಸ್ತಾ ಇದೆ ಅಂದರೆ ಬಹುಶಃ ಲಕ್ಷ್ಮಣವರು ಸಿದ್ದರಾಮಯ್ಯವರು ತಮ್ಮ ಪ್ರಭಾವನೆ ಬೀರಿ ನನ್ನನ್ನು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಿಸಲಿಲ್ಲ ಅನ್ನೋ ಒಂದು ದ್ವೇಷ ಭಾವನೆ ಇಟ್ಕೊಂಡು ಹೇಗಾರು ಮಾಡಿ ಸಿದ್ದರಾಮಯ್ಯರನ್ನ ಜೈಲಿಗೆ ಕಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಈ ರೀತಿ ನನ್ನ ವಿರುದ್ಧ ಹೋರಾಟ ಮಾಡೋ ಮೂಲಕ ದೂರು ದಾಖಲು ಮಾಡೋ ಮೂಲಕ ಈಗ ಸ್ವತಃ ಸಿದ್ದರಾಮಯ್ಯ ಮತ್ತು ಪಾರ್ವತಿಯವರು ಪೊಲೀಸರ ಮುಂದೆ ಹಾಜರಾಗಿ ಹೇಳಿಕೆ ಕೊಟ್ಟು ತನಿಖೆ ಮಾಡೋ ಮೂಲಕ ಅವರು ಏನು ಅಪರಾಧ ಕೃತ್ಯ ಮಾಡೋದು ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಸಂಗ್ರಹ ಆಗಲಿ ಅನ್ನೋ ಹಿನ್ನೆಲೆಯಲ್ಲಿ ಈ ದೂರು ಕೊಟ್ಟಿರೋದು ನನಗೆ ಯಾಕೋ ಅನುಮಾನ ಬರ್ತಾ ಇದೆ. ಅವ್ರ ಮೇಲೆ ಈಗ ನಿಮ್ಗೆ ಅನುಮಾನ ಬರ್ತಾ ಇದೆ? ಹೌದು ಸರ್, ಲಕ್ಷ್ಮಣ ಅನುಮಾನ ಬರ್ತಾಯಿದೆ. ಯಾಕೆ ನೋಡಿ, ನಾನು ನಿಜವಾಗ್ಲೂ ಸುಳ್ಳು ದಾಖಲೆಗಳು ಇಟ್ಕೊಂಡು ಅಥವಾ ಸುಳ್ಳು ಆರೋಪಗಳು ಮಾಡಿದರೆ ಸ್ವತಃ ಸಿದ್ದರಾಮಯ್ಯ ಅವರು ವಕೀಲರಾಗಿರೋದ್ರಿಂದ ದಂಡ ಪ್ರಕ್ರಿಯೆ ಸಮಿತಿಯ ಕಾಲಂ 482 ಪ್ರಕಾರ ಸೊ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಆ ಪ್ರಕರಣ ರದ್ದುಪಡಿಸಿದಂಥ ಅವರಿಗೆ ಅವಕಾಶ ಇದ್ದೇ ಇದೆ. ಅವರು ಅದನ್ನು ಮಾಡ್ತಾಯಿಲ್ಲ ಅಥವಾ ಅವರು ನನ್ನ ವಿರುದ್ಧ ದೂರು ಕೊಡ್ತಾಯಿಲ್ಲ. ನಾನು ಆರೋಪ ಮಾಡೋದ್ರಿಂದ ಸಿದ್ದರಾಮಯ್ಯ ವಿರುದ್ಧ ಅವ್ರ ಕುಟುಂಬದವ್ರ ವಿರುದ್ಧ ಅವರು ನನ್ನ ವಿರುದ್ಧ ದೂರು ಕೊಡೋದಾಗಲಿ ಮತ್ತೊಂದು ಮಾಡಿದೆ ಈ ಲಕ್ಷ್ಮಣವರು ಮಾಡ್ತಾರೆ. ಹಾಗಾಗಿ ನನಗೆ ಯಾಕೆ ಅನುಮಾನ ಬರ್ತದೆ, ಬಹುಶಃ ಈ ದುರ್ದೇಶ ಇಟ್ಕೊಂಡು ಲಕ್ಷ್ಮಣರು ಈ ರೀತಿ ಮಾಡ್ತಾಯಿದ್ದಾರೆ ಅಂತ. ಈ ಬಹುಶಃ ಸಿದ್ದರಾಮಯ್ಯವರು ಲಕ್ಷ್ಮಣ ವಿರುದ್ಧ ಈಗಲೇ ಕ್ರಮ ತಗೊಳ್ಳಿಲ್ಲ ಅಂತಂದರೆ ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಅವರಿಗೆ ಹೆಚ್ಚಿನ ಅಪಾಯ ಉಂಟಾಗೋ ಸಂಭವ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿಗೆ ಒಂದು ಕ್ಲಾರಿಟಿ ಅಂದರೆ ತಾವೇನಾದರೂ ನಕಲಿ ಅಂದರೆ ಸುಳ್ಳು ದಾಖಲೆಗಳನ್ನ ಕೊಟ್ಟಿದ್ರೆ, ಸುಳ್ಳು ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇದ್ರೆ ಅದನ್ನು ಪ್ರಶ್ನೆ ಮಾಡುವಂತಹ ಅಧಿಕಾರ ಅಥವಾ ಅದನ್ನು ಮಾಡುವಂಥದ್ದು ಸಿದ್ದರಾಮಯ್ಯನವರು ಮಾತ್ರ ಅಂತನಾ? ಸರ್, ಇಲ್ಲಿ ನೀವು ಗಮನಿಸಬೇಕು, ಲಕ್ಷ್ಮಣ್ ಅವರು ನಾನು ಎಲ್ಲ ದಾಖಲಾತಿಗಳನ್ನು ಮಾಧ್ಯಮದ ಮೂಲಕ ಸಾಮಾಜಿಕ ಜಾಲತಾಣಗಳನ್ನು ಬಿಡುಗಡೆ ಮಾಡ್ತಾಯಿದ್ದೀನಿ. ಅದರಲ್ಲಿ ಯಾವ ದಾಖಲಾತಿ ನಾನು ಸೃಷ್ಟಿ ಮಾಡಿರೋಂಥದ್ದು ಅಂತ ಹೇಳಬೇಕಲ್ಲ. ಎಲ್ಲೂ ಹೇಳಿಲ್ಲ. ಅವ್ರು ದೂರರ್ಜಿಲ್ಲೂ ಕೂಡ ಸ್ನೇಹಮಯಿ ಕೃಷ್ಣ ಇಂಥ ದಾಖಲೆಯನ್ನು ಸೃಷ್ಟಿ ಮಾಡೋದು ಕೂಡ ದೂರಲ್ಲಿ ಹೇಳಿಲ್ಲ. ಸೊ ಅವ್ರಿಗೆ ಬರೀ ಮಾಯ ಮಾತಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಗೊತ್ತಾಗ್ತದೆ ನನ್ನ ಏನು ದಾಖಲೆಗಳಿದೆ ಅದ್ರ ಬಗ್ಗೆ ತನಿಖೆ ಮಾಡಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಅವ್ರ ಹೆಂಡತಿ ಪಾರ್ವತಿಯವರಿಗೆ ತೊಂದರೆ ಆಗಬೇಕು ಅಂತ ನಿಟ್ಟಿನಲ್ಲಿ ಇವರು ಈ ರೀತಿ ಎಲ್ಲ ಮಾಡ್ತಾರೆ ಅಂತ ನನಗೆ ಅನುಮಾನ ಬರ್ತದೆ. ಅಲ್ಲಿಗೆ ಸಿದ್ದರಾಮಯ್ಯನವರು ಬೇಕಾದರೆ ನಿಮ್ಮ ವಿರುದ್ಧ ಅದೇ ದಾಖಲೆಗಳು ತಪ್ಪಾಗಿದ್ದರೆ ತಮ್ಮ ವಿರುದ್ಧ ದೂರು ದಾಖಲಿಸ್ಬೋದಾಗಿತ್ತು. ಖಂಡಿತವಲ್ಲ ಸರ್. ಈಗ ನನ್ನ ದೂರ ದಾಖಲೆಯನ್ನು ಇಟ್ಕೊಂಡು ಇಡಿ ಅಧಿಕಾರಿಗಳು ಮತ್ತು ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡ್ತಾರೆ. ಅವ್ರ ತನಿಖೆ ಸಂದರ್ಭದಲ್ಲಿ ನಾನು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅಂತ ಕಂಡುಬಂದರೆ ಅವ್ರು ಈಗಾಗಲೇ ನನ್ನ ವಿರುದ್ಧ ಕ್ರಮ ತಾಳ್ತಿದ್ರು. ಅವರೇನು ಕ್ರಮ ತಾಳ್ತಿಲ್ಲ. ಅಥವಾ ನಿಜವಾದ ಆರೋಪಿತರಾದ ಸಿದ್ದರಾಮಯ್ಯ ಆಗಲಿ, ಅವರ ಪತ್ನಿ ಆಗಲಿ, ಅಥವಾ ಅವ್ರ ಬಾಮಯ್ಯದಾಗಲಿ ಅಥವಾ ದೇವರಾಜ್ ಆಗಲಿ ಅವರು ಯಾವುದೇ ರೀತಿ ಕ್ರಮ ತಾಳ್ತಿಲ್ಲ. ಅಥವಾ ಸ್ನೇಹಮಯಿ ಕೃಷ್ಣ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅವರು ಎಲ್ಲೋ ಒಂದು ಹೇಳಿಕೆನೂ ಕೂಡ ಕೊಟ್ಟಿಲ್ಲ. ಆದರೆ ಇವ್ರು ಪದೇ ಪದೇ ಪ್ರತಿ ದಿವಸ ಇದೇ ಹೇಳ್ತಾ ಏನು ಮಾಡ್ತಾಯಿದ್ದಾರೆ. ಸೊ ನನ್ನ ದಾಖಲಾತಿಗಳ ಬಗ್ಗೆ ಬೇರೆ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಿ ಅದು ಸತ್ಯ ಅಂತೇಳಿ ಸಾಬೀತಾಗಬೇಕು, ಅದರಿಂದ ಸಿದ್ದರಾಮಯ್ಯ ತೊಂದರೆ ಆಗಬೇಕು ಅನ್ನೋ ಉದ್ದೇಶನ ಇವರು ಪದೇ ಪದೇ ಈ ರೀತಿ ಮಾತಾಡ್ತಾ ನಂಗೆ ಅನುಮಾನ ಬರ್ತದೆ. ಅಲ್ಲಿಗೆ ಅಥವಾ ತಮ್ಮನ್ನು
ಕಾನೂನಾತ್ಮಕವಾಗಿ ಕಟ್ಟಾಕುವಂಥ ಪ್ರಕ್ರಿಯೆ, ಯಾಕಂದರೆ FIR ಕೂಡ ದಾಖಲಾಗಿದೆ. ಸರ್ ಅದನ್ನೇ ಸರ್, ಇವರು ಯಾವ ಉದ್ದೇಶ ಮಾಡ್ತಾರೆ ನನಗೆ ಅರ್ಥ ಆಗ್ತಿಲ್ಲ. ಅವ್ರು ಏನೇ ಮಾಡಿದ್ರು ಕೂಡ ಅದು ನನಗೆ ಅನುಕೂಲವೇ ಹೊರತು ನನಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನನ್ನ ಕಟ್ಟಾಕೋದಕ್ಕಂತ ಯಾವುದೇ ರೀತಿ ಯಾವುದು ಸಾಧ್ಯನಲ್ಲ. ಅಕಸ್ಮಾತ್ ಕಟ್ಟಾಕೋರು ಕೂಡ ನನ್ನ ವಾರ್ಡನ್ನು ನಿಲ್ಲಲ್ಲ. ಯಾಕಂದರೆ ಈಗಾಗಲೇ ಪೊಲೀಸರು ನನ್ನ ವಾರ್ಡನ್ನು ಹತ್ತಿಕ್ಬೇಕು ಅನ್ನೋ ಕಾರಣದಿಂದ 2 ಸಲ ಜೈಲಿಗೆ ಕಳಿಸಿದ್ರು. ಆಗಲೂ ಕೂಡ ನಾನು ಜೈಲಲ್ಲಿ ಇಟ್ಕೊಂಡು ವಾರ್ಡ ಮಾಡಿದೆ ಅಷ್ಟೇ ಹೊರತು ನನ್ನ ವಾರ್ಡನ್ನು ನಿಲ್ಲಿಸಲಿಲ್ಲ. ನಾನು ಸಾಯೋವರೆಗೂ ಎಲ್ಲೇ ಇದ್ರೂ ಕೂಡ ಯಾವುದೇ ಸ್ಥಿತಿಲಿದ್ರೂ ಕೂಡ ವಾರ್ಡವನ್ನು ನಿಲ್ಲಿಸೋಂಥ ವ್ಯಕ್ತಿ ಅಲ್ಲ. ಅಂದರೆ ಈ FIRಗೆ ತಾವು ಎದುರ್ತಾ ಇಲ್ಲ ಈ ಥರದ್ದು? ಖಂಡಿತ ಅಲ್ಲ ಸರ್, ಇದು ನನಗೆ ಭಾಳ ಖುಷಿ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಮತ್ತು ಪಾರ್ವತಿಯವರು ಲೋಕಾಯುಕ್ತ ತನಿಖಾಧಿಕಾರಿಗಳ ಮುಂದೆ ಮತ್ತು ಜಾರಿ ನಿರ್ದೇಶಕ ತನಿಖೆಗಳ ಮುಂದೆ ಹಾಜರಾಗಬೇಕಿತ್ತು. ಆದರೆ ಈಗ ಇವರು ಲಕ್ಷ್ಮಣ ದೂರು ದಾಖಲು ಮಾಡೋರಲ್ಲ, ಈಗ ಅವರು ದೇವರಾಜ ಪೊಲೀಸರ ಮುಂದೆ ಕೂಡ ಹಾಜರಾಗಿ ಅವ್ರ ಹೇಳಿಕೆನ ಕೊಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಹೌದು, ಈಗ ನಾನೇನಪ್ಪ ಮಾಡಿದ್ದೀನಿ, ಇದನ್ನು ಶುಲ್ಕವನ್ನು ಪಾರ್ವತಿಯರ ಬದಲಾಗಿ ತಹಸೀಲ್ದಾರ್ ಪಾವತಿ ಮಾಡಿದೆ ಅಂತ ಹೇಳಿದ್ದೀನಿ. ಈಗ ಪಾರ್ವತಿಯರು ಬಂದು ಹೇಳಿಕೆ ಕೊಡಬೇಕಲ್ಲ. ಮತ್ತು ನಾನು ಯಾಕೆ ದಾಖಲೆ ಬಿಡುಗಡೆ ಮಾಡಿದ್ದೀನಿ? ಸಿದ್ದರಾಮಯ್ಯ ಎಲ್ಲರೂ ಕೂಡ ಪದೇ ಇದೇ ವಿಚಾರನ ಪ್ರಸ್ತಾಪ ಮಾಡಿ ನನ್ನ ವಿರುದ್ಧ ಸುಳ್ಳು ದಾಖಲೆ ಪ್ರಕರಣ ದಾಖಲೆ ಮಾಡಿದ್ರೆ ನನ್ನ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ ಅಂತ ಹೇಳಿಕೆ ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ನಾನು ನಿಜವಾದ ಸಾಕ್ಷ್ಯ ಇಟ್ಕೊಂಡು ಆರೋಪ ಮಾಡಿದ್ದೀನಿ ಮತ್ತು ನನ್ನ ಹತ್ರ ಪೂರಕ ದಾಖಲಾತಿ ಇದೆ ಅಂತೇಳಿ ಬಿಡುಗಡೆ ಮಾಡಿದ್ದೀನಿ. ಅದು ಯಾರದೇ ಸುಳ್ಳು ಅಂತೇಳಿ ಸಿದ್ದರಾಮಯ್ಯ ಅವರು ಸ್ಪಷ್ಟೀಕರಣ ಕೊಡಬೇಕು ಅಂದರೆ ಈಗ ದೇವರಾಜ ಪೊಲೀಸರ ಮುಂದೆ ಹಾಜರಾಗಬೇಕು. ಸಿದ್ದರಾಮಯ್ಯ ಕಳೆದ 3-4 ಎಸ್ಪೆಷಲಿ ಈ ಒಂದು 4-5 ದಿನಗಳಿಂದಂತೂ ಒಂದು ಶುರು ಮಾಡಿರುವಂಥದ್ದು, ನನ್ನ ವಿರುದ್ಧದ ಎಲ್ಲ ಕೇಸ್ಗಳು ಸುಳ್ಳು, ಇದೆಲ್ಲದೂ ಕೂಡ ಸುಳ್ಳು. ಹಾಗಾಗಿ ಜನ, ಅದರಲ್ಲೂ ಕೂಡ ನಿನ್ನೆ ಮಾತನಾಡ್ತಾ ಇದ್ದ ಸಂದರ್ಭದಲ್ಲಿ ಜನ ಪಾಠ ಕಲಿಸುವಂಥ ಕೆಲಸವನ್ನು ಮಾಡ್ತಾರೆ ಅನ್ನೋಂಥ ಅರ್ಥದಲ್ಲಿ ಮಾತಾಡ್ತಾರೆ. ಸರ್ ಇದನ್ನೇ ನಾನು ಆರೋಪ ಮಾಡ್ತೀನಿ. ಸಿದ್ದರಾಮಯ್ಯ ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡೋದು. ಈಗ ನಾನು ಕಾನೂನಾತ್ಮಕ ಹೋರಾಟ ಮಾಡ್ತೀನಿ. ನಾನು ಇವತ್ತರೆಗೂ ಕೂಡ ಜನಕ್ಕೆ ಪ್ರಚೋದನೆ ಕೊಡೋದು ಯಾವುದೇ ಒಂದು ಹೇಳಿಕೆ ಕೊಟ್ಟಿಲ್ಲ. ಇವರು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಯಾಗಿ ಇದ್ಕೊಂಡು ಈ ಥರ ಜನರಿಗೆ ಪ್ರಚೋದನೆ ಕೊಡೋದು ಕೆಲಸ ಮಾಡ್ತಾರೆ. ಅವ್ರು ಕಾನೂನಾತ್ಮಕ ಹೋರಾಟ ಮಾಡೋಕ್ಕೆ ಸಾಕಷ್ಟು ಅವಕಾಶಗಳಿದೆ. ಅದನ್ನು ಬಿಟ್ಟು ಜನರಿಗೆ ಪ್ರಚೋದನೆ ಕೊಡೋದು. ಹಾಗಾದ್ರೆ ಜನರು ಯಾವ ರೀತಿ ಹೋರಾಟ ಮಾಡಬೇಕು? ಪ್ರತಿಭಟನೆ ಮಾಡೋ ಮೂಲಕ, ಸಾರ್ವಜನಿಕ ಆಸ್ತಿಗೆ ನಷ್ಟ ಮಾಡುವ ಮೂಲಕ, ಸಮಾಜ ಅಶಾಂತಿ ಊಟ ಮಾಡುವ ಮೂಲಕ ಹೋರಾಟ ಮಾಡಬೇಕು ಅಂತೇಳಿ ಇದು ಮಾಡ್ತಾರೆ. ಅಥವಾ ಸಾರ್ವಜನಿಕರು ಇವ್ರ ಪರವಾಗಿ ಏನಾದ್ರು ನ್ಯಾಯಾಲಯದ ಅರ್ಜಿ ಸಲ್ಲಿಸ್ಕೊಂಡು ಇವ್ರ ವಿರುದ್ಧ ದಾಖಲಾಗಿರೋ ಪ್ರಕರಣ ಹೊರತುಪಡಿಸಿ ಅಂತ ಹೇಳೋಕ್ಕಾಗತ್ತಾ? ಸ್ವತಃ ಸಿದ್ದರಾಮಯ್ಯಗೆ ಅದು ಅವಕಾಶ ಇರಬೇಕಾದ್ರೆ ನನ್ನ ದಂಡ ಪ್ರಕ್ರಿಯೆ ಸಮಿತಿಯ ಕಲಂ 480 ಪ್ರಕಾರ ಈ ನನ್ನ ವಿರುದ್ಧ ಏನು ದಾಖಲಾಗಿದೆ ಆ ಪ್ರಕರಣ ರದ್ದುಪಡಿಸಿ ಅಂತೇಳಿ ಅರ್ಜಿ ಹಾಕೋದಕ್ಕೆ ಅವ್ರಿಗೆ ಅವಕಾಶ ಇರಬೇಕಾದ್ರೆ ಆ ಪ್ರಕಾರ ಅರ್ಜಿ ಹಾಕೊಂಡು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಿದೆ ಜನರಿಗೆ ಪ್ರಚೋದನೆ ಕೊಡ್ತಾ ಇರೋದು ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಈ ರೀತಿ ಪ್ರಚೋದನೆ ಕೊಡ್ತಿದ್ರು ಕೂಡ ತನಿಖಾಧಿಕಾರಿ ಅವ್ರ ಮೇಲೆ ಕ್ರಮ ತಗೊಳ್ದಿರೋದು ಮತ್ತಷ್ಟು ಆಶ್ಚರ್ಯ ಆಗ್ತದೆ. ನಮಗೇನಾದರೂ ಈ ವಿಚಾರದಲ್ಲಿ ಬೆದರಿಕೆ ಥರ ಇದೆಯಾ? ಯಾಕಂದರೆ ಈ ಇತ್ತೀಚಿನ ಭಾಷಣಗಳ ಮೂಲಕ ಸರ್ ಖಂಡಿತವಾಗಲೂ ಇಲ್ಲ ಸರ್. ನನಗೆ ಒಂದು ರೀತಿಯಲ್ಲಿ ಖುಷಿ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ನನ್ನ ಆರೋಪಪೂರ್ವಕವಾಗಿ ಸಾಕಷ್ಟು ಸಾಕ್ಷ್ಯ ಇರೋದ್ರಿಂದ ಸಿದ್ದರಾಮಯ್ಯ ವಿಚಲಿತರಾಗಿದ್ದಾರೆ ಅಂತ ಸ್ಪಷ್ಟವಾಗ್ದಾಗ್ತದೆ. ಹಾಗಾಗಿ ನನಗೆ ಯಾವುದೇ ರೀತಿ ಹೆದರಿಕೆ ಅಂತ ಆಗಲಿ ಮತ್ತೊಂದಾಗಲಿ ಯಾವುದೇ ಆತಂಕ ಆಗಲಿ ಯಾವುದೂ ಇಲ್ಲ. ಅಂದರೆ ನಿನ್ನೆ FIR ವಿಚಾರದಲ್ಲಿ ನನಗೇನು ಯಾವುದೇ ರೀತಿಯಂಥ ಆತಂಕ ಒಳಗಾಗಿಲ್ಲ. ನನ್ನ ದಾಖಲೆಗಳು ತಪ್ಪಾಗಿದ್ದರೆ, ನನ್ನ ದಾಖಲೆಗಳು ನಕಲಿಯಾಗಿದ್ದರೆ ಅದನ್ನು ಪ್ರಶ್ನಿಸುವಂಥ, ಕಾನೂನಾತ್ಮಕವಾಗಿ ಪ್ರಶ್ನಿಸುವಂಥ ಅಧಿಕಾರ ಸಿದ್ದರಾಮಯ್ಯನವರಿಗೆ ಇದೆ. ಅದನ್ನು ಅವರು ಕಾನೂನಾತ್ಮಕವಾಗಿ ಪ್ರಶ್ನಿಸಲಿ. ಅದರ ಹೊರತು ಈ ರೀತಿಯಾದಂಥ FIRಗಳ ಮೂಲಕವಾಗಿ ನನ್ನನ್ನು ಎದುರಿಸೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.